ಬಿಹಾರ ಅಂತ ಬಂದಾಗ ಅಬ್ದುಲ್, ಬಿಹಾರದಲ್ಲಿ ಏನು ಸ್ಟ್ರಾಟಜಿ ಇಟ್ಕೊಂಡಿದ್ದೀರಿ? ತೇಜಸ್ವಿ ಯಾದವ್ ಅಂದರೆ ಇಲ್ಲಿ ಏನಾಗುತ್ತೆ, ಈ ಅಲಯನ್ಸ್ ಅನ್ನೋ ಒಂದು ವಿಚಾರದಲ್ಲಿ BJP ಯಾರೊಂದಿಗೆ ಅಲಯನ್ಸ್ ಮಾಡ್ಕೊಳ್ಳುತ್ತೋ ಅಲಯನ್ಸ್ ಪಾರ್ಟಿ ಕತೆ ಮುಗೀತು ಅಂತ, ಕಾಂಗ್ರೆಸ್ ಯಾರೊಂದಿಗೆ ಅಲಯನ್ಸ್ ಮಾಡ್ಕೊಳ್ಳುತ್ತೋ ಕಾಂಗ್ರೆಸ್ ಕತೆ ಅಲ್ಲಿ ಮುಗೀತು ಅಂತ. ಅಲ್ಲ, ನಾನು ಮೊದಲೇ ಹೇಳಿದೆ, ನಮಗೆ ನಾವು ಜೊತೆಯಲ್ಲಿ ಒಂದು ನಂಬಿಕೆಯಲ್ಲಿ ಹೋದಾಗ ಇವ್ರು ಯಾರನ್ನೆಲ್ಲ ಅಲಯನ್ಸ್ ಮಾಡ್ಕೊಂಡಿದ್ದಾರಲ್ಲ ತಿಂದು ತೆಗ್ಬಿಟ್ಟಿದ್ದಾರೆ ಆ ಪಾರ್ಟಿಗಳನ್ನ. ಬಟ್ ನೀವು ಅಲಯನ್ಸ್ ಮಾಡ್ಕೋತೀರಲ್ಲ, ನಿಮ್ಮ ಪಾರ್ಟಿ ಕತೆನೇ ಮುಗೀತು ಅಂತ. ಅಲ್ಲಿ ತೇಜಸ್ವಿನ CM ಮಾಡೋಕ್ಕೆ ಪಾಪ ರಾಹುಲ್ ಗಾಂಧಿ 1300 ಕಿಲೋಮೀಟರ್ ಓಡಾಡಿದ್ದ ಅಲ್ಲಿ. ನೋಡಿ, ಸಿಂಗಲ್ ಎಜೆಂಡಾ ರಾಹುಲ್ ಗಾಂಧಿ ಅವರದ್ದು. ನಮಗೆ ಯಾವ ಕಾರಣಕ್ಕೂ BJP ಅನ್ನುವಂತಹ ಕೋಮುವಾದ ಪಕ್ಷ ಆಳಬಾರ್ದು. ಅದರಿಂದ ಜನರಿಗೆ ಸಾಮರಸ್ಯಕ್ಕೂ ಏನೂ ಲಾಭ ಆಗೋದು ಇಲ್ಲ, ಜನರ ಜೀವನ ಮಟ್ಟ ಸುಧಾರಿಸಲ್ಲ ಅನ್ನೋದು ಜಗಜ್ಜಾಹಿರ್ ಆಗಿದೆ. ನಮ್ಮ ಕಣ್ಮುಂದೆ ಎಕ್ಸಾಂಪಲ್ಗಳಿದ್ದಾವೆ. ಅದು ಸಿಂಪಲ್ ಇದೆ. ಅದಕ್ಕೋಸ್ಕರ ನಾವು ಎಷ್ಟು ತಲೆ ಬಗ್ಸ್ಬೇಕೋ ಅಷ್ಟು ನಾವು ಬಗ್ಸಕ್ಕೆ ನಾವು ತಯಾರಿದ್ದೀವಿ. ನಮ್ಮ ಜೊತೆಯಲ್ಲಿದ್ದಂತಹ ಅಲಯನ್ಸ್ಗಳು ಅಂದರೆ 2004 ಏನು UPA ಮಾಡಿದ್ವಲ್ಲ, ಅದು ಅಷ್ಟು ಸುಲಭ ಇರಲಿಲ್ಲ. ಅದನ್ನ ನಿಭಾಯಿಸ್ಕೊಂಡು 2 ಟರ್ಮ್ ಕಂಪ್ಲೀಟ್ ಮಾಡಿದ್ವಿ. ಅಂದರೆ ನಾವು ಒಂದು ಹೆಜ್ಜೆ ಹಿಂದೆ ಹೋಗಕ್ಕೆ ನಾವು ತಯಾರಿದ್ದೀವಿ. ನಮ್ಮ ಎಜೆಂಡಾ, ನಮ್ಮ ಸಿದ್ಧಾಂತ ಇಷ್ಟೇ. ದ್ವೇಷದ ಸಿದ್ಧಾಂತವನ್ನು, ಈ ದೇಶವನ್ನು ಒಡೆಯುವ ಸಿದ್ಧಾಂತವನ್ನು ದೂರ ಇಡೋದಕ್ಕೆ ನಾವು ಒಂದು ಮಟ್ಟಿಗೆ ತಲೆ ಬಗ್ಸಕ್ಕೆ ರೆಡಿ ಇದೀವಿ ಅನ್ನೋಂಥ ನಮ್ಮದು. ಹಾಗಂತ ಫುಲ್ಲಾಗಿ ಸರೆಂಡರ್ ಆಗಕ್ಕಾಗತ್ತಾ ಅಂತ ಕೇಳಿದ್ರೆ ಅದು ಸಾಧ್ಯ ಇಲ್ಲ. ನಮ್ಮದೇ ಆದಂತಹ ಒಂದು ಚಳುವಳಿಯ ಮುಖಾಂತರ, ಸ್ವತಂತ್ರ ಚಳುವಳಿ ಮುಖಾಂತರ ಬಂದಂತಹ ಪಕ್ಷಕ್ಕೆ ಅದರದ್ದೇ ಆದಂತಹ ಒಂದು ಕ್ರೆಡಿಟ್ ಇದೆ. ಆ ಫೈಟ್ ಅನ್ನು ನಾವು ಮಾಡೇ ಮಾಡ್ತೀವಿ. ಪಕ್ಷ ಸಂಘಟನೆ ವಿಷಯದಲ್ಲಿ ಬಿಹಾರಲ್ಲಿ ಹೌದು, ಇಲ್ಲಿ ತನಕ RJD ಜೊತೆಲಿ ಇದ್ದಿರೋದ್ರಿಂದ ಒಂದು ಸ್ವಲ್ಪ ಎಲ್ಲ ಎಲೆಕ್ಷನ್ ಟೈಮಲ್ಲಿ ಅದೇನೋ 500 ರೂಪಾಯಿ ಸಿಲಿಂಡರ್ ಕೊಟ್ಬಿಡ್ತೀವಿ ಅಂತ ಯಾರು ಹೇಳಿದ್ರು. ನಂಗೆ ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅದ್ರ ಮಾಹಿತಿ ಕೊಡ್ಬೋದಾ? ರಾಜಸ್ಥಾನದಲ್ಲಿ ಅವರೇ ಹೇಳಿದ್ದು 500 ರೂಪಾಯಿ ಸಿಕ್ತು ಸಿಲಿಂಡರು, ನಾನು ತಗೊಂಡೆ, ಅಡುಗೆ ಮಾಡಿದೆ, ಇದೆಯಾ, ಇದು ನಡೆದಿದ್ಯಾ, ಇದು ನಮ್ಮ ಈ ದೇಶದಲ್ಲಿ ಸಂಭವಿಸಿದ್ಯಾ ಈ ಘಟನೆ ಅಂತ. ಬಿಹಾರ ಎಲೆಕ್ಷನ್ಗೆ ಹೇಗೆ ಹೋಗ್ತೀರಿ ಅಂತ ಕೇಳಿದಾಗ ನೀವು ಹೇಳಿದಿರಿ ಇದನ್ನ ಈ ಸಲ ರಾಜಸ್ಥಾನದಲ್ಲಿ ಕೊಟ್ವಿ. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಇದ್ದಾಗ ನಾವು 500 ರೂಪಾಯಿಗೆ ಕೊಟ್ಟಿರುವಂತದ್ದು ಕೊನೆಗೆ. ನಾನು ಹೇಳ್ತಾ ಇರೋದು, ನಾವು ಒಂದು ಏನು ರಾಜಕೀಯದಲ್ಲಿ ಪ್ರಣಾಳಿಕೆಗಳು, ಭರವಸೆಗಳು ಈಡೇರಲ್ಲ ಅನ್ನುವಂತಹ ನಂಬಿಕೆ ಇದ್ದಂಥ ಕಾಲಘಟ್ಟದಲ್ಲಿ ಕರ್ನಾಟಕವನ್ನ ವಿದಿನ್ ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ ರಾಜಕೀಯ ಪಕ್ಷ ಏನು ಹೇಳತ್ತೆ ಅದನ್ನು ಮಾಡಿಸಬಹುದು ಅನ್ನೋದನ್ನ ಸೆಟ್ ಮಾಡಿದ್ವಿ. ಅದನ್ನೇ ನಾವು ತೆಲಂಗಾಣದಲ್ಲಿ ಹೇಳಿದ್ವಿ ಜನರಿಗೆ, ನೋಡಿ ನಾವು ಭಾಷಣಕ್ಕೆ ಸೀಮಿತವಾಗಿಲ್ಲ, ನಾವು ಹೇಳಿದ್ದನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ನುಡಿದಂತೆ ನಡೆದಿದ್ದೇವೆ ಅನ್ನುವಂಥದ್ದು. ತೆಲಂಗಾಣ ಗೆದ್ವಿ. ಇವತ್ತು ನಾವು ಬಿಹಾರಕ್ಕೆ ಒಂದು ಮಾಡಲ್ ತೋರಿಸ್ತಾ ಇದೀವಿ. ಕರ್ನಾಟಕನ್ನ ಇವ್ರದ್ದು ಲಾಡ್ಲಿ ಬೆಹಲ್ ಮಾಡಿದ್ರಲ್ಲ, ಈಗ ಮಹಾರಾಷ್ಟ್ರದಲ್ಲೂ ಮಾಡಿದ್ರು, ಆದ್ರೆ ಮಧ್ಯದಲ್ಲಿ ನಿಲ್ಲಿಸಿದ್ರು. ಮತ್ತೆ ಪುನಃ 14,000 ಲಾಡ್ಲಿ ಬೆಹನ್ ಅಂದ್ರೆ ಅದು ಹೆಣ್ಣು, ಆದ್ರೆ ಗಂಡಸಿಗೆ ಹೋಗಿದೆ. ಅಂದ್ರೆ ಅದರಲ್ಲಿ ಭ್ರಷ್ಟಾಚಾರ ಆರಂಭ ಆಗಿದೆ, ಗಂಡಸರ ಹೆಸರುಗಳು ಬರ್ತಾ ಇದಾವೆ. ಇದ್ರಲ್ಲಿ ನಮ್ಮಲ್ಲಿ ಇರುವಂತ ಡೈರೆಕ್ಟ್ ಬೆನಿಫಿಟ್ ಲಾಡ್ಲಿ ಭಯ್ಯ ಅಂತಾನ ನೀವು ಹೇಳ್ತಾ ಇರೋದು? ಲಾಡ್ಲಿ ಬೆಹನೆ ಬಟ್ ಹೋಗಿರೋದು ತನಿಖೆ ಆರಂಭ ಆಗಿದೆ, ತನಿಖೆ ಮಾಡ್ತಾ ಇದ್ದಾರೆ ಅದು ಹೆಂಗ್ ಹೋಯ್ತು ಅನ್ನುವಂಥದ್ದು. ಮತ್ತೆ ಇವ್ರದ್ದು ಎಲ್ಲದು ಚುನಾವಣೆಗೋಸ್ಕರ. ಮುದ್ದಿನ ಸಹೋದರ ಅಂತನ, ಮುದ್ದಿನ ಸಹೋದರ ಅದೇನದು? ಅದು ಅವ್ರ ಅನುಕೂಲ ಶಾಸ್ತ್ರ ಬೇಕಾದಾಗ ಹೇಗ್ ಬೇಕಾದ್ರೂ ಮಾಡ್ಕೋಬಹುದು. ನೀವು MP ಯಲ್ಲಿ ಅವ್ರು ಕೊಟ್ಟಂತ ಭರವಸೆ ಈಡೇರಿಸ್ತಾ ಇದಾರ ಅಂತ ನೋಡಿ. ನಮ್ಮನ್ನ ನೋಡ್ಕೊಂಡು ಗ್ಯಾರಂಟಿ ಬಗ್ಗೆ ಕೊಟ್ರು ಇಲ್ಲ, ಡೆಲ್ಲಿಯಲ್ಲಿ ಬಂದ್ರು ಫ್ರೀ ಬಸ್ ಅನ್ನ ಹಾಪಿದ್ದಾಗ ಕೊಟ್ಟಿದ್ರು. ಈಗ ಆ ರೀತಿಯ ಫ್ರೀ ಬಸ್ ಇಲ್ಲ. ನೀವು ಡಾಕ್ಯುಮೆಂಟೇಶನ್ ಬೇರೆ, ಯಾರಿಗೆ ಸೆಲೆಕ್ಟಿವ್ ಆಗಿ ಹೋಲ್ಸೇಲ್ ಆಗಿ ಎಲ್ಲರಿಗೂ ಕೊಡಂಗಿಲ್ಲ, ಎಲ್ಲಾ ಮಹಿಳೆಯರಿಗೆ ಇಲ್ಲ ಇವಾಗ. ಅಂದ್ರೆ ಅವ್ರದ್ದು ಕಂಡೀಷನ್ ಅಪ್ಲೈಡ್, ನಮ್ದು ಬಡವರಿಗೆ ಕಂಡೀಷನ್ ಅಪ್ಲೈಡ್ ಇಲ್ಲ. ಇದೆಲ್ಲ ಪರಿಣಾಮಕಾರಿಯಾಗಿ ನೀವು ಬಿಹಾರದ ಅಖಾಡದಲ್ಲಿ ಹೇಳಿದ್ದೀರಾ? ಇದನ್ನ ಆರಂಭ ಆಗಿದೆ, ಇದು ಆರಂಭ ಮಾಡಿದೀವಿ. ನೀವು ಕಳೆದ ಇಷ್ಟು ಚುನಾವಣೆ ವೋಟ್ ಚೋರಿ ಎಲೆಕ್ಷನ್ ಮುಗಿಸ್ಕೊಂಡ್ಬಿಡ್ತೀರಾ ನೀವು? ವೋಟ್ ಚೋರಿ ಯಾಕೆ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮಗೆ ಮೂಲಭೂತ ಹಕ್ಕುಗಳು ಇದಾವೆ, ಕರ್ತವ್ಯಗಳು. ದಾಖಲೆ ಕೊಡ್ಲಿಲ್ಲ ನೀವು ಆಯೋಗಕ್ಕೆ ಅಂತ? ನನ್ನ ಮೊನ್ನೆ ಡಿಬೇಟ್ ಅಲ್ಲಿ ಆಯೋಗ ಕೊಟ್ಟಿರೋ ದಾಖಲೆ ನೀವು ಹೇಳ್ತಾ ಇದ್ದೀರಾ ಅಂತ. ಈಗ ವೋಟ್ ಚೋರಿ, ಈಗ ಒಂದು ಮನೆಯಲ್ಲಿ ಹೇಳಿದ್ ಬಿಟ್ರೆ ಒಂದ್ ನಿಮಿಷ, ಈಗ ಹೋಗ್ಲಿಲ್ಲ, ಕೊಡ್ಲಿಲ್ಲ. ಗೋವಿಂದರಾಜು ಅವರೇ, ನಿಮ್ಗೆ ದಾಖಲೆ ಹೇಗಿದೆ ಅಂತ ಹೇಳಿದ್ರೆ ನಾವು ಕೇಳ್ತಾ ಇಲ್ಲ ರೀ. ಚುನಾವಣಾ ಕೇಳಿಸ್ಕೊಳ್ಳಿ, ಚುನಾವಣಾ ಆಯೋಗಕ್ಕೆ ಈ ಮನೆಯಲ್ಲಿ 100 ವೋಟ್ ಇದೆ, ಇದನ್ನ ಬದಲಾಯಿಸಿ ಅಂತ ಹೇಳಿದ್ರೆ ನಿಮ್ಗೆ ದಾಖಲೆ ಬೇಕಾ? ನಿಮ್ಮ ಮನೆಯಲ್ಲಿ ಇನ್ಯಾವುದೋ ಜಾತಿ ಧರ್ಮದವರು ವೋಟ್ ನಿಮ್ಮ ಮನೆಯಲ್ಲಿ ತೋರಿಸ್ತಾ ಇದ್ದಾರೆ, ನೀವು ದಾಖಲೆ ಬೇಕಾ? ಒಂದು ನಿಮಿಷ ಕೇಳಿಸ್ಕೊಂಡ್ರೆ, ವೋಟನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳೋದು ಪ್ರತಿಯೊಬ್ಬ ಮುಗಿಸ್ಬಿಡ್ತೀನಿ. ಕೇಳಿದ್ರೆ ದಾಖಲೆ ಕೊಡಬೇಕಾಗಿತ್ತು. ಇಡೀ ರಾಷ್ಟ್ರದಲ್ಲಿರುವ 400 ಮಾಧ್ಯಮಗಳ ಮುಂದೆ ಆಳಂದದ ಮತದಾರನ ಜೀವಂತವಾಗಿ ತಂದು ನಿಲ್ಲಿಸಿದ್ರು. ಹೌದು, ನನ್ನ ವೋಟ್ ಡಿಲೀಟ್ ಆಗಿದೆ, ಇದು ದಾಖಲೆಗೆ ಅಫಿಡವಿಟ್ ಬೇಕಾ? ಇದು ಹೇಗಿದೆ ಅಂತ ಹೇಳಿದ್ರೆ, ಹಾರ್ಟ್ ಅಟ್ಯಾಕ್ ಆದವ್ರನ್ನ ಆಪರೇಷನ್ ಮಾಡೋದಕ್ಕೆ ಇಲ್ಲ ನೀವು ದಾಖಲೆ ಫಾರಂ ಫಿಲ್ ಮಾಡಿದೆ, ಆಮೇಲೆ ನಾನು ಆಪರೇಷನ್ ಡಿಲೀಟ್ ಮಾಡೋದು ನಿರಂತರವಾಗಿರ್ತಕ್ಕಂಥ ಕಳೆದ 75 ವರ್ಷದಿಂದ ನಡ್ಕೊಂಡ್ ಬಂದಿರತಕ್ಕಂಥ ಇವರು ಒಬ್ರು ಪಕ್ಷದ ಅಭ್ಯರ್ಥಿಯಾಗಿ ಏಜೆಂಟ್ ಆಗಿ ಇರ್ತಾರಲ್ವಾ ಸರ್, ಯಾರು ಸೇರಿಸ್ಬೇಕು, ಪರಿಷ್ಕರಣೆ ಮಾಡಿದಾಗ ಅವಕಾಶ ಎಲ್ಲ ಇರುತ್ತೆ. ಬಿಹಾರದಲ್ಲಿ ವೋಟ್ ಚೋರಿ ಕಾಂಗ್ರೆಸ್ ಏನು ಇದು ಒಂದು ಕ್ಯಾಂಪೇನ್ ಮಾಡ್ತೋ, ಇದು ದಾಖಲೆ ಕೊಡಲಿಲ್ಲ ಅಂದಾಗ ಇದು ದಾಖಲೆಯನ್ನು ಕೊಟ್ಟಿದ್ದೇ ಆಯೋಗದವರು.
ಸರ್ ನೋಡಿ ಇಲ್ಲ, ಅಲ್ಲ ಇಲ್ಲಿ ನಿಮಿಷ ದಾಖಲೆ ಕೊಟ್ಟಿದ್ದೆ ಆಯೋಗದವರು. ಆ ದಾಖಲೆ ಆಯೋಗದವರೇ ಕೊಟ್ಟ ಕಾರಣಕ್ಕೆ ಅವ್ರೇನು ಮಾತಾಡೋಕ್ಕಾಗಲಿಲ್ಲ ಅಂತ ಹೇಳಿ. ನಾನು ಹೇಳ್ತೀನಿ. ಇನ್ನೊಂದು ವಿಷಯ ಏನು ಗೊತ್ತಾ, ಇದು ಚುನಾವಣೆ ಆಗೋದ್ ಪರವಾಗಿ ನೀವೇ ವಕಾಲತ್ತು ವಹಿಸ್ಕೊತಾ ಇದ್ದೀರಿ. ಚುನಾವಣೆ ನೀವು ಪರವಾಗಿ ಪೊಲಿಟಿಕಲ್ ಪಾರ್ಟಿ ಮಾತಾಡ್ತಾ ಅಷ್ಟೇ. ನೀವು ಇವತ್ತು ಎಲೆಕ್ಷನ್ ಕಮಿಷನ್ ಮೆಂಬರ್ ಅಲ್ವಲ್ಲ ನೀವು ಯಾರನ್ನು. ಚುನಾವಣೆ ಇವತ್ತು ಏನ್ ಚುನಾವಣಾ ನನ್ನ ಆಯೋಗ ಪಾಯಿಂಟ್ ಹೇಳ್ತಾ ವೋಟ್ ಚೋರಿ ಅನ್ನೋ ಕ್ಯಾಂಪೇನ್ ಸುಳ್ಳು ಆರೋಪ ಮಾಡ್ಕೊಂಡು ಚುನಾವಣೆ ಎದುರಿಸಕ್ ಹೋಗ್ತಾ ಇದ್ದಾರೆ. ಯಾವ್ದು ನಾನು ಒಪ್ಪೋದಿಲ್ಲ. ಸುಳ್ಳು ಆರೋಪ? ಕೇಳಿಸ್ಕೊಳ್ಳಿ ಅಬ್ದುಲ್ ಈಗ ಸರ್, ಈಗ ಚುನಾವಣಾ ಆಯೋಗದ ವಿಷಯ ಆಯ್ತು. ವೋಟ್ ಚೋರಿ ಅನ್ನೋ ವಿಚಾರ ಬಿಹಾರದ ಮತದಾರರಿಗೆ ಕನ್ವಿನ್ಸ್ ಆಗಿದೆಯಾ? ನಿಮ್ ಪ್ರಕಾರ ಆಗಿಲ್ವಾ? ಖಂಡಿತ ಸರ್. ಎಲೆಕ್ಷನ್ ಕಾಂಗ್ರೆಸ್ ಅಷ್ಟು ಸಾಕಾ ಸಾಲಲ್ವಾ? ರಾಹುಲ್ ಗಾಂಧಿ ಹೇಳಿಕೆ ಕೊಡ್ತಾರೆ ಅಂದ್ರೆ ಅದು ನಗುಪಾಟಿಲ ಹೇಳಿಕೆಗಳು ಅಂತ ಹೇಳ್ಬಿಟ್ಟು ಜನ ತೀರ್ಮಾನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಯಾವುದೇ ರಾಜ್ಯಕ್ಕೆ ಹೋದಾಗ ರಾಹುಲ್ ಗಾಂಧಿ ಬಂದವ್ರೆ ಅಂದ್ಬಿಟ್ಟು ಜನ ಏನು ಓಟ್ ಆಗ್ತಾ ಇಲ್ಲ. ಓಕೆ, ಜನ ಓಟ್ ಆಗ್ತಾ ಇರ್ತಕ್ಕಂಥ ಅಲ್ಲಿನ ಸ್ಥಳೀಯ ನಾಯಕತ್ವ ಇನ್ನೊಂದು ಮತ್ತೊಂದು ನೋಡ್ಕೊಂಡು ಆಗ್ತಾ ಇರ್ತಕ್ಕಂಥದ್ದು. ಹಂಗಿದ್ರೆ ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಇರ್ಬೇಕಾಯ್ತಲ್ಲ ಸರ್. ಎಲ್ಲ ಬೆರಳೆಣಿಕೆ ಎಷ್ಟು 4-5 ರಾಜ್ಯದಲ್ಲಿ ಇದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ನಿಮ್ಮ ಪಾರ್ಟಿ ಇದಕ್ಕೆ ಸ್ಥಳೀಯ ನಾಯಕತ್ವ ಇಲ್ಲ ಅಂತ ನಿಮ್ಮ ಪಾರ್ಟಿ ಕತೆ ಇದೆ. ಕೇಳಿ ಸರ್, ಇಲ್ಲಿ ಅದಕ್ಕೆ ಸ್ಥಳೀಯ ಆಯ್ಕೆ ಮಾಡಿಲ್ವಾ? ನಾಯಕತ್ವ ಮತ್ತೆ ರಾಷ್ಟ್ರೀಯ ನಾಯಕತ್ವದ ಒಂದು ಬಲವಾದ ಭಾರತೀಯ ಜನತಾ ಪಾರ್ಟಿ ಮೇಲೆ ಇರ್ತಕ್ಕಂಥ ನಂಬಿಕೆಯಿಂದ ಬರ್ತಕ್ಕಂಥ ಮುಂದಿನ ಚುನಾವಣೆಯಲ್ಲಿ 150ಕ್ಕಿಂತ ಹೆಚ್ಚಿನ ಸೀಟ್ ಇದೇ ಕರ್ನಾಟಕದಲ್ಲಿ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ. ಯಾವ ಎಲೆಕ್ಷನ್ 28ಕ್ಕೆ ಪಂಚಾಯತಿದ ಬಿಬಿಎಂಪಿ ಸರಿಯಾಗಿ ಹೇಳ್ಬೇಕು. ಗೆಲ್ತೀವಿ, ಜಿಲ್ಲಾ ಪಂಚಾಯತಿನ ಗೆಲ್ತೀವಿ, ಬರ್ತಕ್ಕಂಥ ಬಿಬಿಎಂಪಿನ ಗೆಲ್ತೀವಿ ಅಂತ ಹೇಳಿ ಬಲವಾದ ವಿಶ್ವಾಸ ನಮ್ಮ ಜನರಲ್ಲಿ ಕಾಣ್ತಾ ಇದೆ. ಅದು ನೋಡ್ಕೊಂಡು ಇವತ್ತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. 150 ಸೀಟ್ ಗೆಲ್ತಾರಂತೆ ಅವ್ರದ್ದು ವಿಶ್ವಾಸ. ಬಿಹಾರದಲ್ಲಿ ಸೀಟ್ ನೋಡಿ, ಬಿಹಾರದಲ್ಲಿ ಸೀಟ್ ನೋಡಿ ನಾವು ಸೀಟ್ ಹಂಚಿಕೆಯಲ್ಲಿ ಸುಮಾರು ನಮಗಿರೋ ಸಮೀಕ್ಷೆಯಲ್ಲಿ ಬಿಹಾರದಲ್ಲಿ ಕಳೆದ ಬಾರಿ 75 ಸೀಟ್ ಏನ್ ಗೆದ್ದಿದ್ವಿ. ಒಂದು ನಿಮಿಷ ಗೋವಿಂದರಾಜ್ ಅವ್ರು ಹೇಳಿ ಕೇಳಿಸ್ಕೊಳ್ಳಿ. ಸರ್. 243 ಸೀಟು ಗೋವಿಂದರಾಜ್ ಅವರ ಬಿಹಾರದಲ್ಲಿ. ಅಂತ ಬಿಹಾರದಲ್ಲಿ ನನ್ನ ಸಮೀಕ್ಷೆಗಳ ಪ್ರಕಾರ ಹೋಗ್ತಾ ಇದ್ದೀನಿ 80ರಿಂದ 85 ಸೀಟ್ ನಿಮಗೆ ಅಂತಿದೆ. ನೀವು ಕರ್ನಾಟಕದ 150 ಸೀಟು ಅಂತ ಇಲ್ಲಿ ಮಾತಾಡ್ತಾ ಇದ್ರಿ. ಇಲ್ಲಿ ಔಟ್ ಆಫ್ 224 ಕತೆ ಇಲ್ಲಿ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ. ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ ಬಿಹಾರದಲ್ಲಿ ಏನು ಮಾಡ್ತೀರಿ ಅದನ್ನು ಹೇಳಿ ಸರ್. ಈಗ 243 ಸೀಟಲ್ಲಿ ಓಕೆ, JDU 50% ಅಂದ್ರೆ ಭಾರತೀಯ ಜನತಾ ಪಾರ್ಟಿ 50% ಇಲ್ಲ 50% ಹೆಚ್ಚು ಕಮ್ಮಿ ಆಗುತ್ತೆ. ಅದರಲ್ಲಿ LJP ಇದೆ, HMM ಇದೆ. ಈ ರೀತಿ ಎಲ್ಲ ಒಂದು ಏನು NDA ಒಕ್ಕೂಟದಲ್ಲಿ ಇರ್ತಕ್ಕಂಥ ಒಂದು ಸ್ಟ್ರಾಂಗ್ ಡಿಸಿಷನ್ ಮಾಡಿ ಸೀಟ್ ಹಂಚಿಕೆಯನ್ನು ಮಾಡ್ಕೊಂಡು ಖಂಡಿತವಾಗ್ಲೂ ಅಧಿಕಾರಕ್ಕೆ ಏನು ಕಳೆದ ಬಾರಿ ನಾವು 75 ಸೀಟ್ ಇದ್ವಲ್ಲ, 74-75 ಸೀಟ್ ಇದ್ದೀವಿ. ಅದಕ್ಕಿಂತ ಹೆಚ್ಚಿನದಾಗಿ ಈ ಸರಿ ನಾವು ಏನು 115, 120 ಸೀಟ್ಗಳಾದ್ರೂ 100ಕ್ಕಿಂತ ಹೆಚ್ಚಿನದಾಗಿ ಸೀಟು ಭಾರತೀಯ ಜನತಾ ಪಾರ್ಟಿದೇ ಬರುತ್ತೆ. ಅದ್ರ ಜೊತೆಯಲ್ಲಿ JDUದು ಅವ್ರಿಗೆ ಸಿಗೋದ 100 ಸೀಟ್ ಸಿಗುತ್ತಿಲ್ಲ, ಗ್ಯಾರಂಟಿ ಇಲ್ಲ. ಖಂಡಿತವಾಗ್ಲೂ ಸಿಗುತ್ತೆ ರೀ. ಅದರಲ್ಲಿ 100% ಸ್ಟ್ರೈಕ್ ರೇಟ್ ಅಂತ ಹೇಳ್ತಾ ಇರೋದು. ಸ್ಟ್ರೈಕ್ ರೇಟ್ ಈಗ 150 ಅಷ್ಟು ಸೀಟ್ಗಳು ಗೆಲ್ತೀವಿ ನಾವು ಅಂತ ಹೇಳಿ. ಗೆಲ್ತೀವಿ. ಪವನ್ ಕಲ್ಯಾಣ್ ಗೆದ್ರಲ್ಲ ಆಂಧ್ರದಲ್ಲಿ. ಇದ್ರಲ್ಲೂ ಯಾವ್ದು ಸಂದೇಹ ಇಲ್ಲ. ಅಂದ್ರೆ ಇವರು 10,000 ಕೊಟ್ಟಿರೋ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು. ಓಕೆ, ಇವ್ರು ಹೇಳಿದ್ರಲ್ಲಿ ಸ್ವಲ್ಪ 10,000 ರೂಪಾಯಿ ಇದೆ. ಓಕೆ, 10,000 ರೂಪಾಯಿ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ಲಾಡ್ಲಿ ಬ್ಯಾನ ವರ್ಕ್ ಆದ್ಮೇಲೆ ಇದು ವರ್ಕ್ ಆಗ್ಬೇಕು. ಓಕೆ, ಬಟ್ ಅಲ್ಲಿ ಜನಗಳ ಸ್ಥಿತಿಗತಿಗಳಂತೂ ಇಂಪ್ರೂವ್ ಆಗಲ್ಲ ಇವ್ರು ಯಾರೇ ಬಂದ್ರು. ನಾನು ಹೇಳೋದು ಯಾಕಂದ್ರೆ ಇವರು ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯ, ಅಗ್ರಿಕಲ್ಚರು, ಇನ್ಫ್ರಾಸ್ಟ್ರಕ್ಚರು ಎಲ್ಲಾನು ಕಡೆಗಣಿಸಿದ್ದಾರೆ ಇಷ್ಟು ವರ್ಷ. ಮತ್ತು ಇನ್ನೊಂದು ಹೇಳೋದು, ಕರ್ನಾಟಕದಲ್ಲಿ ಜನರು ಸ್ವಾಭಿಮಾನಿಗಳಾಗಬೇಕು. ಫಸ್ಟು ಈ ಜಾತಿ ಧರ್ಮದಿಂದ ಆಚೆ ಬರಬೇಕು. ನಶೆಲ್ಲವ್ರೆ ಅವರು, ಧರ್ಮದ ನಶೆ, ಅಹಿಂದ, ಜಿಲೇಬಿ, ಈ ನಶೆಗಳಲ್ಲವ್ರೆ. ಇದರಿಂದ ಆಚೆ ಬಂದು ಸ್ವಾಭಿಮಾನಿಗಳಾಗಿ ಇವ್ರು ಕೊಡೋ 500, 1000, ಈಗ 2,000 ರೂಪಾಯಿ ಕೊಟ್ಟರು ಒಂದು ದಿವಸಕ್ಕೆ 50 ಪೈಸೆ ಏನೋ ಬೀಳುತ್ತೆ. ಅಂತ ಭಿಕ್ಷೆ ಕೇಳೋದನ್ನ ಜನ ಫಸ್ಟ್ ಬಿಟ್ಬಿಟ್ಟು ಕೈ ಚಾಚಿ ಇವ್ರು ಎಲೆಕ್ಷನಲ್ಲಿ ಕೊಡೋ ಎಂಜು ಕಾಸು ಇಟ್ಸ್ಕೊಳ್ಳೋದನ್ನೇ ಸ್ವಾಭಿಮಾನಿಗಳಾಗಿ ಒಬ್ಬ ಒಳ್ಳೆ ವ್ಯಕ್ತಿಗಳನ್ನ ಆರಿಸಿದ್ರೆ ಅಷ್ಟೇ ಕರ್ನಾಟಕಕ್ಕೆ ಮುಂದಿನ ಭವಿಷ್ಯ ಇರೋದು. ನಾನು ಹೇಳ್ತಾ ಇರೋದು, ನೀವು ವೋಟ್ ಚೋರಿ ಬಗ್ಗೆ ಕೇಳ್ತಾ ಇದ್ರಿ. ಯಾಕೆ ವೋಟ್ ಚೋರಿ ಒಂದು ಭಾವನಾತ್ಮಕವಾದ ಸಬ್ಜೆಕ್ಟ್ ಆಗುತ್ತೆ ಅಂದ್ರೆ, ನೀವು ಮೂಲಭೂತ ಹಕ್ಕನ್ನ ಕಳೆದುಕೊಳ್ಳೋದಕ್ಕಿಂತ ಸಂವಿಧಾನ ಕೊಟ್ಟಂತ ಹಕ್ಕು ಕಳೆದುಕೊಂಡಾಗ ನೀವು ಮೂಲಭೂತ ಹಕ್ಕನ್ನೇ ಕಳೆದುಕೊಳ್ತೀರಿ. ಅದರ ಅರಿವು ಅಲ್ಲಿನ ಬಡ ಜನರಿಗೆ ಅರ್ಥ ಆದ್ರೆ ಖಂಡಿತವಾಗ್ಲೂ ಅದು ಒಂದು ನಮ್ಮ ಟಾಪಿಕ್. ಅದ್ರ ಜೊತೆಲಿ ಬೇರೆ ಟಾಪಿಕ್. ಅವ್ರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. ನಿಮಗೆ ನರೇಂದ್ರ ಮೋದಿ ಅವರ ಟ್ವಿಟರ್ ಫಾಲೋವರ್ಸ್, ಎಕ್ಸ್ ಫಾಲೋವರ್ಸ್ ಇರೋದು 108 ಮಿಲಿಯನ್ಸ್. ನೀವು ಹೋಗ್ಬಿಟ್ಟು ಅವ್ರನ್ನ ಪೇಜಸ್ ಲೈಕ್ ಮಾಡೋರು ಜನರು ನೋಡಿ 14, 15, 20 ಇದ್ದಾರೆ. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಆದ್ಮೇಲೆ ನಮ್ದು ಇರೋದು 28, 29 ಮಿಲಿಯನ್ಸ್ ಅಷ್ಟೇನೆ. ಆದ್ರೆ ನರೇಂದ್ರ ಮೋದಿ ಅವರಿಗೆ ಸಮಾನಾಗಿ ಜನ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲೇ ಗೊತ್ತಾಗ್ತಾ ಇದೆ. ಆ ಕಾಲಘಟ್ಟ ಹೋಗಿದೆ. ರಾಹುಲ್ ಗಾಂಧಿ ಅವ್ರನ್ನ ಒಂದು ಪಪ್ಪುವಾಗಿ ಬಿಂಬಿಸುವ ಪ್ರಯತ್ನ, ಸಾವಿರಾರು ಕೋಟಿ ಹಾಕಿರೋದು, ಅದು ಇವತ್ತು ರಿವರ್ಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ AI ಬಂದಿದೆ ರೀ, ಕೃತಕವಾಗಿ ಏನೋ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಬ್ದುಲ್, ಥ್ಯಾಂಕ್ ಯು ಗೋವಿಂದರಾಜ್ ಅವರೇ, ಥ್ಯಾಂಕ್ ಯು ದಿನೇಶ್ ಶೇರವಳ್ಳಿ ಅವರೇ. ಬಿಹಾರ ಬಹಳ ಕುತೂಹಲದ ಒಂದು ಘಟ್ಟದಲ್ಲಿ ಒಂದು ಎಲೆಕ್ಷನ್ ಈಗ ಇದೆ. ಬಿಹಾರದ ಫಲಿತಾಂಶ ಸಾಕಷ್ಟು ವಿಚಾರಗಳಲ್ಲಿ ದೇಶದ ಒಂದಷ್ಟು ದಿಕ್ಸೂಚನ ನಿರ್ಧಾರ ಮಾಡಬಲ್ಲದು. ಹಾಗಾಗಿ ಎಲೆಕ್ಷನ್ ಕಡೆ ವೆಯ್ಟ್ ಮಾಡೋಣ, ಸ್ಟ್ರಾಟಜಿಗಳ ಬಗ್ಗೆ ಕೂಡ ವೆಯ್ಟ್ ಮಾಡೋಣ. ಈ ಬಾರಿ ಈಗ ವೋಟ್ ಚೋರಿ ಕಾರಣಕ್ಕೋ, ಈ ರೀತಿ ಒಂದಷ್ಟು ಗ್ಯಾರಂಟಿ ಯೋಜನೆ ಮಧ್ಯೆ ಕೊಟ್ಟಿರೋ ಕಾರಣಗಳಿಗೋ, 10,000 ರೂಪಾಯಿ ದುಡ್ಡಿನ ಕಾರಣಕ್ಕೋ, ಅಥವಾ ಪ್ರಶಾಂತ್ ಕಿಶೋರ್ ಕಾರಣಕ್ಕೋ ಬಹಳ ಕುತೂಹಲ ಕೇಳಿಸ್ತಾ ಇದೆ. ಏನಾಗುತ್ತೆ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.